ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಅಂತೂ ಇಂತೂ ಕರ್ನಾಟಕ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಕದನ ಈಗ ಮುಗಿದಿದೆ. ಈಗ ಆಯಾಯ ಪಕ್ಷಗಳು ತಮ್ಮದೇ ಆಗಿರತಕ್ಕಂಥ ಪಕ್ಷದ ಪರಿಸ್ಥಿತಿಯನ್ನು ನೋಡಿಕೊಳ್ಳುವಂತಹ ಸಂದರ್ಭ. ಕಾಂಗ್ರೆಸ್ ಪಕ್ಷ ತನ್ನದೇ ಆಗಿರತಕ್ಕಂಥ ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಅಸ್ತಿತ್ವಕ್ಕೆ ಯೋಚನೆ ಮಾಡಿದರೆ, ಬಿಜೆಪಿ ತನ್ನ ಪಕ್ಷ ಮತ್ತು ತನ್ನ ಪಕ್ಷದ ಸಂಘಟನೆ ಮತ್ತು ಗಟ್ಟಿಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತಂತೆ ಚಿಂತೆ ಮಾಡ್ತಾ ಇದೆ. ಇದೆಲ್ಲದರ ಹೊರತಾಗಿ ಸ್ಥಳೀಯ ಪಕ್ಷ, ಯಾಕಂದರೆ ಇವೆರಡೂ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ, ಸ್ಥಳೀಯ ಪಕ್ಷವಾಗಿರ್ತಕ್ಕಂಥ ಕನ್ನಡಿಗರ ಪಕ್ಷವಾಗಿರ್ತಕ್ಕಂಥ JDS ಪಕ್ಷ ಕೂಡ ಈಗ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ರೆಡಿಯಾಗಿದೆ. ಈ ಕುರಿತಂತೆ ಅದು ಮತ್ತೊಂದು ಮಹಾ ಸಮಾವೇಶ ನಡೆಸಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ನಾಳೆ ಅದರ ದೊಡ್ಡ ಮಟ್ಟದ ಜನತಾ ಸಮಾವೇಶ JDS ನಡೆಸ್ತಾ ಇದೆ. JDS ಪಕ್ಷದ ಈ ಸಮಾವೇಶದ ಹಿಂದಿನ ಉದ್ದೇಶಗಳೇನು, ಗುರಿಗಳೇನು ಎಲ್ಲದರ ಕುರಿತಂತೆ ನಾನಿವತ್ತು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಉಪ ಚುನಾವಣೆ ಮುಗಿದ ಹಿನ್ನೆಲೆಯಲ್ಲೇ ಈಗ JDS ಪಕ್ಷ ಮೈ ಕೊಡವಿ ಎದ್ದು ನಿಂತಿದೆ. ನಾಳೆನೆ JDS ಪಕ್ಷ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಜನತಾ ಸಮಾವೇಶವನ್ನು ಅದು ಆಯೋಜನೆ ಮಾಡಿದೆ. ಇದರ ಒಂದು ರೀಸನ್ ಏನಿದೆ ಅದು ಬಹಳ ಸರಳವಾಗಿರ್ತಕ್ಕಂಥದ್ದು. ಕಳೆದ ಹಲವು ತಿಂಗಳುಗಳಿಂದ ಈಗೇನು ಮೈತ್ರಿ ಪಕ್ಷ ಅಂತ ಹೇಳ್ಕೊಳ್ತಾನೆ ಬರ್ತಾ ಇದ್ದಾರೆ, ಮೈತ್ರಿ ಅನ್ನುವಂಥದ್ದು JDS ಮತ್ತು BJP ನಡುವಿನ ಮೈತ್ರಿ ಅಷ್ಟು ಆರೋಗ್ಯಪೂರ್ಣವಾಗಿಲ್ಲ. ಏನೋ ಕಾಟಾಚಾರಕ್ಕೆ ಎರಡೂ ಕ್ಷೇತ್ರಗಳಿಗೆ, ಅಂದರೆ ದಾವಣಗೆರೆ ಮತ್ತು ಬಾಗಲಕೋಟೆಗೆ ಓನ್ಲಿ ಕುಮಾರಸ್ವಾಮಿ, ಬೇರೆ ಯಾರು ಹೋಗಿಲ್ಲ. ದೇವೇಗೌಡರು ಹೋಗಿಲ್ಲ, HD ರೇವಣ್ಣ ಹೋಗಿಲ್ಲ, ನಿಖಿಲ್ ಕುಮಾರಸ್ವಾಮಿ ಹೋಗಿಲ್ಲ, ಸಾರಾ ಮಹೇಶ್ ಹೋಗಿಲ್ಲ, GT ದೇವೇಗೌಡ ಹೋಗಿಲ್ಲ, ಇನ್ಯಾರು ಕೂಡ ಹೋಗದೆ ಕೇವಲ ಕುಮಾರಸ್ವಾಮಿ ಹೋಗಿ ಕಾಟಾಚಾರಕ್ಕೆ ಒಂದು ರೀತಿ ಚುನಾವಣಾ ಪ್ರಚಾರ ಮಾಡಿ ಬಂದುಬಿಟ್ರು. ಅದು ಬಂದ ಮೇಲೂ ಕೂಡ ನಮಗೆ ಒಂದು ರೀತಿಯ ಕರೆಯದೆ ಅಥವಾ ಅನಪೇಕ್ಷಿತ ಅತಿಥಿ ಥರ ಅವ್ರನ್ನ ಅಲ್ಲಿ ನೋಡ್ಕೊಂಡಿರ್ತಕ್ಕಂಥದ್ದು JDS ಪಕ್ಷದ ಕಾರ್ಯಕರ್ತರು ಗಮನ ಹರಿಸಿದ್ದಾರೆ. BJPಯವರು ಹೇಗೆ ಕುಮಾರಸ್ವಾಮಿಯವರಿಗೆ ಆದ್ಯತೆಯನ್ನು ಕೊಟ್ಟರು ಅನ್ನುವಂಥದ್ದು. ಮತ್ತು ಸ್ವತಃ ಕುಮಾರಸ್ವಾಮಿನೂ ಕೂಡ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ತಮ್ಮ ಪಕ್ಷದ ಅಜೆಂಡಾವನ್ನೇ ಹೇಳಿದರೆ ವಿನಃ BJP ಪಕ್ಷದ ಅಭ್ಯರ್ಥಿಗೆ ವೋಟ್ ಕೊಡಿ ಅನ್ನುವಂಥ ಕೋರಿಕೆಗಿಂತ ಹೆಚ್ಚಿನದಾಗಿ ಜನ ನನಗೆ ವೋಟ್ ಹಾಕಲಿಲ್ಲ, ಜನ JDS ಪಕ್ಷಕ್ಕೆ ಬಹುಮತವನ್ನು ಕೊಡಲಿಲ್ಲ, ನಾವು ಎಷ್ಟೆಲ್ಲ ಒಳ್ಳೆಯ ಯೋಜನೆಗಳನ್ನು ಕೊಟ್ವಿ, ಎಂಥ ಒಂದು ರೈತರ ಒಂದು ಏನು ಸಾಲ ಇದೆ ಅದನ್ನು ಮನ್ನಾ ಮಾಡಿದ್ವಿ, ಹಾಗಿದ್ರೂ ಕೂಡ ನಮಗೆ ಬಹುಮತ ಒಮ್ಮೆಯೂ ಕೊಡಲಿಲ್ಲ, ನಾನು 2 ಬಾರಿ CM ಆಗಿದ್ದು ಕೂಡ ಅದೃಷ್ಟದಿಂದ ಒಂಥರ ಅದೃಷ್ಟದ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದೀನಿ ಅನ್ನೋಂಥ ಒಂದು ಪ್ರಲಾಪವನ್ನೇ ಕುಮಾರಸ್ವಾಮಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲೂ ಮಾಡಿದರು. ಅದರ ಅರ್ಥ ಅಲ್ಲಿ ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯವನ್ನು ಕೂಡ ಮಾಡಿದರು. ಸ್ವಾಮಿ ಕಾರ್ಯ ಯಾವುದು, ಏನು ಇದೇ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಆ ದಾವಣಗೆರೆ ಮತ್ತು ಬಾಗಲಕೋಟೆಗೆ ಹೋಗಿ ಕ್ಯಾಂಪೇನ್ ಮಾಡಿ ಅಂತಂದೇಳಿ ಆರ್ಡರ್ ಮಾಡಿದ್ರಲ್ಲ, ಆ ಆರ್ಡರ್ನ ಫಾಲೋ ಮಾಡುವಂಥದ್ದು ಸ್ವಾಮಿ ಕಾರ್ಯ. ಸ್ವಕಾರ್ಯ ಯಾವುದು, ಅಲ್ಲಿ ಹೋಗಿ ತಮ್ಮ ಪಕ್ಷದ ಒಂದು ಪಕ್ಷ ಸಂಘಟನೆಯ ಕುರಿತಂತೆ ಅಥವಾ ಜನರ ಒಲವನ್ನು JDS ಕಡೆಗೆ ಗಳಿಸ್ಕೊಳ್ಳುವಂತೆ ಮಾತಾಡೋದಿದೆಯಲ್ಲ, ಅದು ಸ್ವಕಾರ್ಯ. ಇದನ್ನು ಬಹಳ ಯಶಸ್ವಿಯಾಗಿ ಕುಮಾರಸ್ವಾಮಿಯವರು ಸಿಕ್ಕಿರ್ತಕ್ಕಂಥ 2-3 ದಿನಗಳ ಅವಧಿಯಲ್ಲೇ ಮಾಡ್ಕೊಂಡೇನೋ ಬಂದರು. ಅಷ್ಟಕ್ಕೆ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅಷ್ಟಕ್ಕೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಯಾಕಂದರೆ ಈಗಾಗಲೇ DK ಶಿವಕುಮಾರ್ ಧಮಕಿ ಹಾಕಿಬಿಟ್ಟಿದ್ದಾರೆ. ಏನು ಗೊತ್ತಾ, 2023ರ ಚುನಾವಣೆಯಲ್ಲಿ 18 ಸ್ಥಾನ ಗೆದ್ದಿತ್ತು JDS, ಅದು 2028ಕ್ಕೆ 8 ಸ್ಥಾನಕ್ಕೆ ಹೋಗುತ್ತೆ ನೋಡ್ತಾ ಇರಿ ಅನ್ನೋಂಥ ಒಂದು ಧಮಕಿಯನ್ನು ಹಾಕಿಬಿಟ್ಟಿದ್ದಾರೆ. DK ಶಿವಕುಮಾರ್ ಹಾಕಿದ್ದಾರೆ ಅಂತಂದರೆ ಅದು ಸುಮ್ಮನೆ ಅಲ್ಲ. ಯಾಕಂದರೆ ಒಂದು ಪಕ್ಷವನ್ನು ಬಹುಮತದಿಂದ 136 ಕ್ಷೇತ್ರಗಳನ್ನು 136 MLAಗಳನ್ನು ಗೆಲ್ಲಿಸ್ಕೊಂಡು ಬರುವಂಥ ಒಂದು ಛಾತಿ ತೋರ್ಪಡೆ ಮಾಡಿರ್ತಕ್ಕಂಥದ್ದು DK ಶಿವಕುಮಾರ್ ಅವರು ಹೇಳಿದ್ದಾರೆ ಅಂತಂದರೆ ಅದೊಂದು ಥ್ರೆಟ್ ಅಂತಲೇ ಈಗಾಗಲೇ JDS ಭಾವಿಸಿದೆ. ಇದರ ಜೊತೆಗೆ ತಮ್ಮ ಮೈತ್ರಿ ಪಕ್ಷವಾಗಿರ್ತಕ್ಕಂಥ BJP ಇದೆಯಲ್ಲ, BJPಗೂ ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕಲ್ಲ. ನಾವಿನ್ನೂ ಸತ್ತಿಲ್ಲ ಅನ್ನೋವಂಥದ್ದು ಪ್ರದರ್ಶನ ಮಾಡಬೇಕಲ್ವಾ. ನೀವೇನೇ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು BJPಯವರು, ನಮ್ಮಲ್ಲೂ ಕೂಡ ಶಕ್ತಿ ಇದೆ. ಅಟ್ಲೀಸ್ಟ್ ನಾವು ಇಡೀ ಕರ್ನಾಟಕದಲ್ಲಿ ಇಲ್ಲದೆ ಇದ್ದರೂ ನಮ್ಮ ಭದ್ರಕೋಟೆಯಾಗಿರ್ತಕ್ಕಂಥ ಈ ಹಳೆ ಮೈಸೂರು ಭಾಗದಲ್ಲಿ ನಾವು ಸೇಫಾಗಿದ್ದೀವಿ ಅನ್ನೋಂಥದ್ದು ತೋರ್ಪಡಿಸ್ಕೋಬೇಕಲ್ವಾ. ಹಾಗಾಗಿ ಈಗ JDS ಪಕ್ಷ ಈ ಜನತಾ ಸಮಾವೇಶವನ್ನು ಮಾಡ್ತಿದೆ. 3ನೆಯ ಮಹಾದೊಡ್ಡ ಸಮಾವೇಶ. ಈಗಾಗಲೇ
ಹಾಸನದಲ್ಲಿ ಜನತಾ ಸಮಾವೇಶವನ್ನು ಮಾಡಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಲಾಗಿತ್ತು. ಅದರ ನಂತರ ಉತ್ತರ ಕರ್ನಾಟಕದಲ್ಲಿ ಅವರು ದೃಷ್ಟಿಯನ್ನು ನೆಟ್ಟು JDS ನಾಯಕರು, ದೇವೇಗೌಡರು, ಕುಮಾರಸ್ವಾಮಿ ಇವರೆಲ್ಲ ಸೇರಿಕೊಂಡು ವಿಜಯಪುರದಲ್ಲಿ ಜನತಾ ಸಮಾವೇಶವನ್ನು ಮಾಡಿದರು 1 ತಿಂಗಳ ಹಿಂದೆ. ಈಗ ಮತ್ತೆ ಇಲ್ಲಿ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿರ್ತಕ್ಕಂಥ ಕೊಮ್ಮಘಟ್ಟದ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಏರಿಯಾದಲ್ಲಿ ಅವರು 3ನೇ ಜನತಾ ಸಮಾವೇಶವನ್ನು ಮಾಡ್ತಾ ಇರತಕ್ಕಂಥದ್ದು. ಇಡೀ JDS ಪಕ್ಷದ ಕಾರ್ಯಕರ್ತರನ್ನ ಮತ್ತು JDS ಪಕ್ಷದ ಮೇಲೆ ಒಲವಿರ್ತಕ್ಕಂಥವ್ರನ್ನ ಅವರು ಸೆಳೆದುಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಎಚ್ಚರಿಕೆ ಅಲ್ಲ, ಇದು BJPಗೂ ಕೂಡ ಎಚ್ಚರಿಕೆ ಕೊಡ್ತಾ ಇರತಕ್ಕಂಥದ್ದು JDS ಅನ್ನುವಂಥ ಮಾತು ಈಗ JDS ವಲಯದಿಂದಲೇ ಕೇಳಿ ಬರ್ತಾ ಇದೆ. ಹಾಗೂ ಹೀಗೂ ದೆಹಲಿ ರಾಜಕಾರಣವನ್ನು ನಾನು ಬಿಟ್ಟು ಕರ್ನಾಟಕದಲ್ಲೇ ಮತ್ತೆ ವಾಪಸ್ ಬರ್ತೀನಿ ಅನ್ನುವಂಥ ಒಂದು ಈಗಾಗಲೇ ತೀರ್ಮಾನ ಕುಮಾರಣ್ಣ ಮಾಡಿಬಿಟ್ಟಿದ್ದಾರೆ. ಅದಲ್ಲದೆ ಈಗ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅನ್ನುವಂಥ ಒಂದು ಘೋಷಣೆಗಳು ಕೂಡ ಅವ್ರು ಎಲ್ಲಿ ಹೋದರೂ ಕೇಳಿ ಬರ್ತಾ ಇವೆ. ಈ ಘೋಷಣೆಗಳೇ BJPಯ ಒಂದು ಬೇಸರಕ್ಕೆ, ಸಿಟ್ಟಿಗೆ, ಸೆಡವಿಗೆ ಕಾರಣ ಆಗಿತ್ತು ಅನ್ನೋದೊಂದು ಬೇರೆ ಮಾತು. ಆದರೆ ಈಗ ಇನ್ನೇನು ಕೇವಲ 1.5-2 ವರ್ಷಗಳು ಈ ರಾಜ್ಯದ ವಿಧಾನಸಭಾ ಚುನಾವಣೆಗೆ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪಕ್ಷ ಬಲಪಡಿಸಿಕೊಳ್ಳಲಿಕ್ಕೆ ಈಗಾಗಲೇ JDS ಮುಂದಾಗಿದೆ. ಹಾಗಾಗಿ ಈ ನಾಳೆಯ ಜನತಾ ಸಮಾವೇಶ ಆಯೋಜನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಇದ್ರ ಜೊತೆಗೆ ಇದೇ ವರ್ಷ 3 ಪ್ರಮುಖ ಚುನಾವಣೆಗಳು ಕೂಡ ಇದ್ದಾವೆ. ಯಾವ್ಯಾವುದು? ಪ್ರಮುಖವಾಗಿ GBA ಚುನಾವಣೆಯಲ್ಲಿ JDS ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಬೇಕಿದೆ. ಈ ಕುರಿತಂತೆ ಈಗಾಗಲೇ ಸೀಟ್ಗಳ ಲೆಕ್ಕಾಚಾರದಲ್ಲಿ ಒಂದು ರೀತಿಯ ಚೌಕಾಸಿಗೆ ಬಿದ್ದಿದೆ JDS BJP ಜೊತೆಗೆ. ನನಗೆ 120 ಸೀಟ್ ಬೇಕು, 369ರಲ್ಲಿ 120 ಸೀಟ್ ಬೇಕು ಅನ್ನುವಂಥ ಒಂದು ಮಾತನ್ನು ಪಟ್ಟು ಹಿಡಿದು ಕೂತು ಬಿಟ್ಟಿದೆ. ಇದ್ರ ಜೊತೆಗೆ ವಿಧಾನಸಭಾ ಎಲೆಕ್ಷನ್ನಲ್ಲೂ ಕೂಡ 224 ಸ್ಥಾನಗಳಲ್ಲಿ 100 ಸ್ಥಾನಗಳನ್ನು ನನಗೆ ಬಿಟ್ಕೊಡಬೇಕು ಅನ್ನುವಂಥ ಮಾತು ಈಗಲೇ JDS ಕಾರ್ಯಕರ್ತರು ಆಡ್ತಾ ಇದ್ದಾರೆ. BJPಗೆ ಕಂಡೀಷನ್ ಹಾಕ್ತಾ ಇದ್ದಾರೆ. ಆದರೆ ಪರಿಸ್ಥಿತಿ ಹಂಗಿಲ್ಲ. BJPಯವರು ಅವರಿಗೆ ನಮಗೆ ನಿಮ್ಮ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಇದರ ಜೊತೆಗೆ ಈಗಾಗಲೇ 15ನೇ ತಾರೀಕು ನರೇಂದ್ರ ಮೋದಿಯವರು ಆದಿಚುಂಚನಗಿರಿ ಮಠಕ್ಕೆ ಬರ್ತಾ ಇದ್ದಾರಲ್ವಾ, ಆ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲೇ ಒಂದು ರೀತಿಯ BJP ಮತ್ತು JDS ನಡುವೆ ದೊಡ್ಡ ಮಟ್ಟದ ಒಂದು ರೀತಿಯ ಅಸಮಾಧಾನ, ಗೊಂದಲ ಉಟ್ಕೊಂಡ್ಬಿಟ್ಟಿದೆ. ಅಲ್ಲಿರ್ತಕ್ಕಂಥ ನಾರಾಯಣಗೌಡ ಆಗಿರಲಿ ಅಥವಾ ಹಾಸನದ ಶಾಸಕ ಪ್ರೀತಮ್ ಗೌಡ ಆಗಿರಲಿ, ಮಾಜಿ ಶಾಸಕರು, ಅಥವಾ ಮಾಜಿ ಸಂಸದೆ ಸುಮಲತಾ ಆಗಿರಲಿ, ಅವ್ರು ಯಾರಿಗೂ ಕೂಡ JDS ನಮಗೆ ಅವಶ್ಯಕತೆಯೇ ಇಲ್ಲ, ಅವ್ರು ಬೇಡವೇ ಬೇಡ ಅಂತಂದೇಳಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ಹಾಸನದಲ್ಲೂ ಮಂಡ್ಯದಲ್ಲೂ ಈ ನರೇಂದ್ರ ಮೋದಿ ಅವರ ಪ್ರೋಗ್ರಾಮಲ್ಲಿ ಆ ಕ್ರೆಡಿಟನ್ನು ತಾವು ಪಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ BJPಯನ್ನು ಓವರ್ಟೇಕ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ JDS ನಾಯಕರಿಗೆ ಇದೆ. ಈ 11ಕ್ಕೆ ಈಗ ಈ ಜನತಾ ಸಮಾವೇಶ ಆದರೆ 15ಕ್ಕೆ ಮೋದಿ ಬರ್ತಾರಲ್ಲ, ಅದರ ಪ್ರಭಾವ, ಅದರ ಔಟ್ಪುಟ್ಟನ್ನು ಕೂಡ ಮೋದಿಯವರ ಎದುರುಗಡೆ ಇಡುವಂಥ ತಯಾರಿಗಳು ಕೂಡ ನಡೀತಾ ಇವೆ. ಇದರ ಜೊತೆಗೆ ವಿಧಾನ ಪರಿಷತ್ ಎಲೆಕ್ಷನ್ಗಳು ಕೂಡ ಇದ್ದಾವೆ. 4 ಪದವೀಧರ ಕ್ಷೇತ್ರದ್ದು, ಅದರಲ್ಲಿ 3ನ್ನು BJP ಇಟ್ಕೊಂಡು 1ನ್ನು JDSಗೆ ಕೊಟ್ಟುಬಿಟ್ಟಿದೆ. ಹಾಗಾಗಿ JDSನವರು ಆ 1ರಲ್ಲಾದರೂ ಗೆದ್ದು ತೋರಿಸ್ಬೇಕಲ್ಲ, ಅದು ಇರ್ತಕ್ಕಂಥದ್ದು. ಇದರ ಹೊರತಾಗಿ ಇನ್ನೊಂದು ದೊಡ್ಡ ಚುನಾವಣೆ ಇದೆ, ಅದು ಸ್ಥಳೀಯ ಸಂಸ್ಥೆ ಚುನಾವಣೆ ಅನ್ನುವಂಥದ್ದು. ಗ್ರಾಮ ಪಂಚಾಯತಿಯಿಂದ ಹಿಡಿದು ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಹೀಗೆ ಒಂದು ದೊಡ್ಡ ಮಟ್ಟದ ಚುನಾವಣೆಗಳನ್ನು ಎದುರಿಸಬೇಕಾಗಿದೆ. ಮತ್ತು ಆ ಚುನಾವಣೆಯಲ್ಲಿ ಮೈತ್ರಿನೇ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ JDS ಮತ್ತು BJP ಘಟ್ಟಾಘೋಷವಾಗಿ ಘೋಷಿಸಿಬಿಟ್ಟಿದೆ. ಈ ಎಲ್ಲ ಚಾಲೆಂಜ್ JDSಗೆ ಇರತಕ್ಕಂಥದ್ದು. ಹಾಗಾಗಿ JDS ಪಕ್ಷ ಈ ಒಂದು ಜನತಾ ಸಮಾವೇಶಕ್ಕೆ ಮುಂದಾಗಿದೆ. ಆ ಮೂಲಕ BJPಗೆ ಮತ್ತು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪ್ರತಿಸ್ಪರ್ಧೆಯನ್ನು ಕೊಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಿಜವಾಗ್ಲೂ ಜನ JDSಗೆ ಸಪೋರ್ಟ್ ಮಾಡ್ತಾರಾ? ಮತ್ತು JDS ಈಗಾಗಲೇ ಹಲವಾರು ಅಪವಾದಗಳನ್ನು ಹೊತ್ಕೊಂಡಿದೆಯಲ್ಲ, ಅದು ಕುಟುಂಬದ ಪಾರ್ಟಿ, ಕುಟುಂಬ ರಾಜಕಾರಣ ಮಾಡುವಂಥ ಫ್ಯಾಮಿಲಿ ಪಾರ್ಟಿ, ಅಥವಾ ಬರೀ ಒಕ್ಕಲಿಗರಿಗೆ ಸೇರಿದ ಪಾರ್ಟಿ, ಅಥವಾ ಮುಸಲ್ಮಾನರು ಯಾರೂ ಇಲ್ಲ, ಮುಸಲ್ಮಾನ ನಾಯಕರು ಇಲ್ಲ, ಅವ್ರ ಕಡೆ ಅಲ್ಪಸಂಖ್ಯಾತ ಮತದಾರರು ಇಲ್ಲ, BJPಗೆ ಹೋದ ತಕ್ಷಣ ಬಿಟ್ಟುಬಿಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ. ಅವೆಲ್ಲವನ್ನು ಕಳಚಿಕೊಂಡು JDS ತನ್ನ ಶಕ್ತಿಯನ್ನು ಸಾಬೀತು ಮಾಡಬೇಕಿದೆ. ಅದು ಮಾಡುತ್ತಾ ಈ ಜನತಾ ಸಮಾವೇಶದಲ್ಲಿ ಅದು ಸಾಬೀತಾಗುತ್ತಾ? ಮತ್ತು ಮುಂದಿನ ಚುನಾವಣೆಗಳಲ್ಲಿ ಮತ್ತು ಮುಂದಿನ ನಡೆಯಲ್ಲಿ BJP ಜೊತೆಗಿನ ಮೈತ್ರಿ ಒಗ್ಗಟ್ಟಾಗಿ ಹೋಗ್ತಾರಾ ಅಥವಾ ಸ್ವಂತ ದಾರಿಯನ್ನು ನೋಡ್ಕೊಳ್ತಾರಾ? ಸ್ವಂತ ದಾರಿ ನೋಡಿಕೊಂಡ್ರು ತನ್ನ ಸ್ವಂತ ಸಾಮರ್ಥ್ಯವನ್ನು JDS ಸಾಬೀತು ಮಾಡುತ್ತಾ ಅನ್ನೋಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಜನತಾ ಸಮಾವೇಶದ ಕುರಿತಂತೆ JDS ಪಕ್ಷದ ಒಳಹೊರಗಿನ ಸವಾಲುಗಳ ಕುರಿತಂತೆ ಅದರ ಒಳನೋಟಗಳನ್ನು, ಒಳಮರ್ಮಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.